ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 6 ಮತ್ತು 7ನೇ ತರಗತಿಯ ಮಕ್ಕಳು ಯೂನಿಫಾರ್ಮಿನ ಕೋಟನ್ನು ಅತ್ಯಂತ ಸುಲಭವಾಗಿ ಮತ್ತು ಪರ್ಫೆಕ್ಟ್ ಆಗಿ ಹೇಗೆ ಕಟ್ಟಿಂಗ್ ಮಾಡಬಹುದೆಂದು ತಿಳಿಸಿಕೊಡ್ತೀನಿ. ತುಂಬ ಜನರಿಗೆ ಕೋಟ್ ಕಟ್ಟಿಂಗ್ ಅಂದ ತಕ್ಷಣ ಯಾವ ರೀತಿ ಅಳತೆ ತಗೊಳ್ಬೇಕು, ಯಾವ ರೀತಿ ಶೇಪ್ ತಗೊಳ್ಳೋದು ಅಂತ ಗೊಂದಲ ಇರ್ತದೆ. ಕೇವಲ 2 ನಿಮಿಷದಲ್ಲಿ ಬಿಗ್ನರ್ಸ್ಗೂ ಕೂಡ ಇದನ್ನು ಈಸಿ ಮೆಥಡಲ್ಲಿ ಕಲಿಬಹುದು. ಮೊದಲಿಗೆ ನಾವು ಒಂದು ಬಟ್ಟೆ ತಗೊಳ್ಬೇಕು. ಇದೊಂದು ಸ್ಕೂಲ್ ಯೂನಿಫಾರ್ಮಿನ ಕೋಟಿಗೆ ಕೊಟ್ಟಂತಹ ಬಟ್ಟೆ. ಇವರು ಅಳತೆ ಕೊಡಲಿಲ್ಲ, ನಾವು ಬೇಕಾದವರ ಅಳತೆ ತಗೊಂಡು ಮಾಡುವಂಥ ಕೋಟ್ ಇದು ನೋಡ್ಕೊಳ್ಳಿ. ಇದನ್ನು ನಾನು ಮೊದಲು 2 ಫೋಲ್ಡ್ ಮಾಡಿದ್ದೇನೆ. ಇದು ನಾನು ಮೊದಲು ಫ್ರಂಟ್ ಭಾಗದಿಂದ ಕಟ್ ಮಾಡಿ ತೋರಿಸ್ತೇನೆ. ನೆಕ್ಸ್ಟ್ ನಾನು ಹಿಂದಿನ ಭಾಗದಿಂದ ತೆಕ್ಕೊಳ್ತೇನೆ. ಇದು ಬಿಗಿನರ್ಸಿಗೆ ಅದನ್ನು ಕಲಿಯೋದಾದರೆ ಮೊದಲು ಇದೇ ಸ್ಟೆಪ್ಪಲ್ಲಿ ಕಲಿಬಹುದು. ಈಸಿ ಒಂದು 2 ನಿಮಿಷದಲ್ಲಿ ಇದು ಕಟ್ ಮಾಡುವಂಥ ಈಸಿ ಮೆಥಡ್ ನೋಡ್ಕೊಳ್ಳಿ. ಇದು ನಾನು ಮೊದಲಿಗೆ 2 ಇಂಚ್ ಉಕ್ಸು ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ 2 ಇಂಚ್ ಅಗಲದಲ್ಲಿ ಇಟ್ಟಿದ್ದೇನೆ. ಇದನ್ನು ಒಂದು ಮಾರ್ಕ್ ಮಾಡಿ ಲೆಂತ್ ನಾನು 20 ಲೆಂತ್ ತಗೊಂಡಿದ್ದೇನೆ. ಇದು 6ನೇ ಮತ್ತು 7ನೇ ತರಗತಿಗೆ ಆಗುವಂಥ ಉದ್ದ ಲೆಂತ್ ತಗೊಂಡಿದ್ದೇನೆ. ನೋಡ್ಕೊಳ್ಳಿ, ಒಂದು ಮಾರ್ಜಿನ್ ಗೆರೆ ಹಾಕಿ 2 ಇಂಚಿಗೆ ಒಂದು ಗೆರೆ ಹಾಕಿ ಸ್ಟ್ರೈಟ್ ಒಂದು ಲೈನ್ ಎಳೆಯಿರಿ. ನೋಡ್ಕೊಳ್ಳಿ, ಒಂದು ಸ್ಕೇಲ್ ಇಟ್ಟು 2 ಇಂಚ್ ಲೈನ್ ಎಳೆಯಿರಿ. ಇನ್ನು ಅವರ ಶೋಲ್ಡರ್ ಎಷ್ಟು ಬೇಕಾಗ್ತದೆ ನೋಡ್ಕೊಳ್ಳಿ. ಅವರು ಇದನ್ನು ನಾವು ತೆಗೊಳ್ಳುವ ಹಿಂದಿಂದ ಕಟ್ ಮಾಡಿ ತೆಗೆದರೆ ಆಯಿತು. ಇದು ಫ್ರಂಟಿಗೆ ಮೊದಲು ನಾವು ಮಾರ್ಕ್ ಮಾಡುವ. ಇದು ಫ್ರಂಟಿಗೆ ನಾನು ನೋಡ್ಕೊಳ್ಳಿ, ಇದೊಂದು 2 ಇಂಚಿಗೆ ಗೆರೆ ಮಾಡಿ ಹಾಕಿದ್ದೇನೆ. ಅದನ್ನು ಮಡಚಿಕೊಂಡಿದ್ದೇನೆ, ಒಳಭಾಗಕ್ಕೆ ಮಡಚಿಕೊಂಡಿದ್ದೇನೆ. ನಿಮ್ಮ ಬದಿಗೆ ಮಡಚಿಕೊಳ್ಳಿ, ಆಗ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗ್ತದೆ. ಇನ್ನು ನೆಕ್ಸ್ಟ್ ನಾವು ಅವರ ಶೋಲ್ಡರ್, ಇದು 6ನೇ ತರಗತಿಯ ಮಕ್ಕಳಿಂದ 6.5ಯಿಂದ 7 ಬೇಕು ಅಂತಿಲ್ಲ, 6.5 ಸಾಕು. 6.5 ಅಷ್ಟೇ ಅಗಲಕ್ಕೆ ನಾನು ಶೋಲ್ಡರ್ ತಗೊಂಡಿದ್ದೇನೆ. ನೋಡ್ಕೊಳ್ಳಿ, ಇನ್ನು 6.5ಗೆ ನಾನು ಸ್ಲೀವ್ ಡೌನಿಂಗಿಗೆ ಮಾರ್ಕ್ ಮಾಡಿದ್ದೇನೆ. 6.5ಗೆ ಸ್ಲೀವ್ ಡೌನಿಂಗ್ ತಗೊಂಡಿದ್ದೇನೆ. ಇನ್ನು ನೋಡ್ಕೊಳ್ಳಿ, ಅವರ ಫಿಟ್ಟಿಂಗ್ 7.5 ಅವರಿಗೆ ಎದೆ ಸುತ್ತಳತೆ 6 ಮತ್ತು 7ನೇ ತರಗತಿಯ ಮಕ್ಕಳ ಎದೆ ಸುತ್ತಳತೆ 30ರಿಂದ 32 ಕರೆಕ್ಟಾಗಿ ಬರ್ತದೆ. ಜಾಸ್ತಿಯಾಗಿ ಅದೇ ಮತ್ತು ಸ್ವಲ್ಪ ಹೆಚ್ಚು ಕಡಿಮೆ ಬರ್ಬೋದು, ಆದರೆ 30-32ರಿಂದ ಕರೆಕ್ಟಾಗಿ ಬರ್ತದೆ ಫಿಟ್ಟಿಂಗ್. ನೋಡ್ಕೊಳ್ಳಿ, ಮಧ್ಯಭಾಗಕ್ಕೆ ಮೇಲ್ಭಾಗಕ್ಕೆ ಅವರಿಗೆ 7.5 ಇದ್ದೇನೆ. ಮಧ್ಯಕ್ಕೆ ಸೊಂಟ ಬದಿನ ಕಾಣ್ತದೆ, ಅಲ್ಲಿ 7 ಹಾಕಿದ್ದೇನೆ. ಕೆಳಗೆ ಪುನಃ 7.5ಗೆ ಹಾಕಿದ್ದೇನೆ. ಅದೇ ಲೈನಿಗೆ 2 ಇಂಚು ಬೇಕಾದರೆ 1 ಇಂಚು ಎಕ್ಸ್ಟ್ರಾ ಅಲ್ಲಿ ಮಾರ್ಜಿನ್ ಹಾಕಿದ್ದೇವೆ ಒಂದು ಗೆರೆ. ಇದು ಒಳಭಾಗದಿಂದ 1.5 ಒಂದು ಲೈನ್ ಹಾಕಿ. ನೀವು ಗೊತ್ತಾಗ್ಬೋದು ಯಾವ ಮೆಥಡಲ್ಲಿ ಉಂಟು ಅಂತ. ಅದರಲ್ಲಿ ಪರ್ಫೆಕ್ಟಾಗಿ ಬೇಕಾದದ್ದು ಇನ್ನು ಭುಜಕ್ಕೆ ನಾವು ಎಷ್ಟು ನಾವು ಅಲ್ಲಿ ತೆಗೊಳ್ಬೇಕು ಅಂತ 6 ಇಟ್ಟರೆ 3 ತೆಗೊಳ್ಬೋದು. ಇಲ್ಲಾಂದರೆ 3.5 ಮತ್ತು 2.5ಗೆ ಒಂದು ಮಾರ್ಕ್ ಮಾಡಿ. 3.5 ಭುಜಕ್ಕಿಟ್ಟು 2.5 ನೆಕ್ ಭಾಗ. ಸ್ವಲ್ಪ ಕ್ರಾಸ್ ವಿ ಆಕಾರ ಬೇಕಾದರೆ ವಿ ತೆಗೊಳ್ಬೋದು, ಇಲ್ಲಾದರೆ ರೌಂಡ್ ಬೇಕಾದರೆ ರೌಂಡ್ ತೆಗೊಳ್ಬೋದು. ಇನ್ನು ನಾವು ಎದೆ ಸುತ್ತಳತೆ ನೋಡೋದಾದರೆ ಮೇಲ್ಭಾಗದಲ್ಲೇ ಕಂಕುಳದ ಕೆಳಭಾಗದಿಂದ ತೆಕ್ಕೊಂಡಿದ್ದೇವೆ. ನೋಡ್ಕೊಳ್ಳಿ, ಅದೇ ರೀತಿ ನೀವು ಇದೇ ರೀತಿ ಕಟ್ ಮಾಡ್ತಾ ಬನ್ನಿ. 30ರಿಂದ 32 ಎದೆ ಸುತ್ತಳತೆ ಇಟ್ಟರೆ ಸಾಕು. ಅವರಿಗೆ 7.5 ಮೇಲ್ಭಾಗದಲ್ಲಿದ್ದರೆ ಮಧ್ಯಕ್ಕೆ 7, ನೆಕ್ಸ್ಟ್ 7.5 ಹಾಕಿದರೆ ಸಾಕು. ಸ್ವಲ್ಪ ಅಲ್ಲಿಂದ ಒಂದು 1/4 ಇಂಚು ಕ್ರಾಸಿಗೆ ಒಂದು ಮಾರ್ಕ್ ಲೈನ್ ಎಳೆಯಿರಿ. ಇದು ತುಂಬ ಈಸಿ ಮೆಥಡಲ್ಲಿ ಮಾಡ್ಬೋದು. ಇದೊಂದು 2 ನಿಮಿಷವೇ ಸಾಕು ಅಷ್ಟೇ. ಈಸಿ ಮೆಥಡಲ್ಲಿ ಇದನ್ನು ಕಟ್ಟಿಂಗ್ ಮಾಡ್ಬೋದು. ಇದನ್ನು ನಾನು ಯಾವ ರೀತಿಯಲ್ಲಿ ಮಾಡಿದ್ದೇವೆ ಅಂತ ನೋಡ್ಕೊಳ್ಳಿ. ಇದೇ ಬಟ್ಟೆಯನ್ನಿಟ್ಟು ಇಲ್ಲಿ ಬ್ಯಾಕ್ ಯಾವ ರೀತಿಯಲ್ಲಿ ಕಟ್ ಮಾಡೋದು ಅಂತ ಇದು ನೋಡ್ಕೊಳ್ಳಿ. ಹೀಗೆ ಕಟ್ ಮಾಡಿದ್ಮೇಲೆ ಅದು ಮಡಚಿದ್ದೇನಲ್ಲ, ಅದು ಮಡಚಲಿಕ್ಕೆ ಉಕ್ಸ್ ಮತ್ತು ಕಾಜಪಟ್ಟಿ 2 ಕೂಡ ಅದರಿಂದವೇ ಮಾಡಿದ್ದು, ಜಾಯಿಂಟ್ ಮಾಡಿದ್ದು ಒಟ್ಟಿಗೆ, ಬೇರೆ ಸಪ್ರೇಟಾಗಿ ಇಟ್ಟದಲ್ಲ, ಅದರಿಂದವೇ ತಗೊಂಡಿದ್ದೇವೆ. ನೋಡಿ, ಇದೇ ರೀತಿಯಲ್ಲಿ ಹಿಂಬದಿಯಿಂದ ಯಾವ ರೀತಿಯಲ್ಲಿ ತಗೊಳ್ಬೇಕು ಅಂತ ಇದನ್ನು ನಾನು ಮಡಚಿದ್ದೇನಲ್ಲ. ನೋಡ್ಕೊಳ್ಳಿ, ಕಾಜಾಪಟ್ಟಿ ಮತ್ತು ಉಕ್ಸ್ ಪಟ್ಟಿಯನ್ನು ಮಡಚ್ಕೊಳ್ಳಿ, ಅದು ಬೇಡ. ಅದನ್ನು ಫೋಲ್ಡ್ ಇದ್ದ ಈಗ ತಗೊಂಡಂತಹ ಒಂದು ಬಟ್ಟೆಯನ್ನು ನೀವು ಫೋಲ್ಡ್ ಇದ್ದ ಭಾಗ ನಿಮ್ಮ ಭಾಗಕ್ಕೆ ಇಟ್ಕೊಳ್ಳಿ. ಇನ್ನು ಅದನ್ನು ಈಗ ಇಟ್ಕೊಂಡು ಕಟ್ ಮಾಡಿ. ನೋಡ್ಕೊಳ್ಳಿ, ಅದನ್ನು ಮೇಲೆ ಇಟ್ಟು ಇದಕ್ಕೆ ಹೀಗೆ ನಾವು ಮಾರ್ಕ್ ಮಾಡಿದೆವು ಅದೇ ರೀತಿಯಲ್ಲಿ ಮಾರ್ಕ್ ಮಾಡಿ ಹಿಂಬದಿಯಿಂದ ಸ್ವಲ್ಪ ರೌಂಡು ನೆಕ್ ಮಾಡಿದರೆ ಆಯಿತು. ಬ್ಯಾಕ್ ನೆಕ್ ಸ್ವಲ್ಪ ರೌಂಡ್, ಸ್ವಲ್ಪ ಕೆಳಗಿರಲಿ, ಸ್ವಲ್ಪ ಮೇಲ್ಭಾಗ ತುಂಬ ಮೇಲೆ ಬೇಡ, ಒಂದು 2.5 ಕೆಳಗೆ ಇಷ್ಟು ಸಾಕು. ಈಗ ಅದನ್ನು ಕಟ್ ಮಾಡಿ ತೆಗೀರಿ. ಇದೇ ರೀತಿಯಲ್ಲಿ ಕಟ್ ಮಾಡ್ಬೋದು. ನೋಡ್ಕೊಳ್ಳಿ ಯಾವ ರೀತಿಯಲ್ಲಿ ಬಂದಿದೆ ಅಂತ. ಒಂದು 2 ಇಂಚ್ ಅಗಲಕ್ಕೆ ಕಟ್ ಮಾಡಿದ್ದೇನೆ. ಉದ್ದ ಮತ್ತು ಅಗಲಕ್ಕೆ ಸೇಮ್ ಮೆಥಡಲ್ಲಿ ಕಟ್ ಮಾಡಿದೆ. ನೋಡ್ಕೊಳ್ಳಿ,
ಇದು ಬ್ಯಾಕ್ ಅಂದರೆ ಕಾಲರ್ ನಾವು ಚೂಡಿ ಟಾಪಿಗೆ ಕಾಲರ್ ಇಡ್ತೀವಿ. ಆ ಕಾಲರ್ ಇಡೋದ್ರಿಂದ ಇದು ಸ್ವಲ್ಪ ಕೆಳಭಾಗಕ್ಕೆ ಬಂದರೆ ಅದು ಕಾಲರ್ ನಮಗೆ ಕಾಣ್ತದೆ. ಇದನ್ನು ಯಾವ ರೀತಿಯಲ್ಲಿ ನಾವು ಸ್ಟಿಚ್ ಮಾಡಬೇಕು ಅಂತ ನೋಡ್ಕೊಳ್ಳಿ, ನಾನು ತೋರಿಸ್ತೇನೆ. ಇದೇ ರೀತಿಯಲ್ಲಿ ನಾನು ತೋರಿಸ್ತೇನೆ. ಹೀಗೆ ಎರಡನ್ನೂ ನಾನು ಇಟ್ಕೊಂಡಿದ್ದೇನೆ, ಕಾಣ್ತದೆ ನಿಮಗೆ. ಇದು ಹೀಗೆ ಮಡಿಸಿದ್ರೆ ಆಯಿತು, ಕಾಣ್ಬೋದು ನಿಮಗೆ. ಮೇಲೆಯಿಂದ ಅದರ ಕ್ರಾಸ್ ಪೀಸ್ ಬೇಕಾದರೆ ಇಡ್ಬೋದು. ಅದರಿಂದ ಸ್ವಲ್ಪ ವಿ ಆಕಾರದಲ್ಲಿದೆ, ಇಲ್ಲದ್ರೆ ಅದರಿಂದವೇ ಮಡಿಸ್ಬೋದು. ಇನ್ನಲ್ಲಿ ಕೆಳಭಾಗ ಅದೊಂದು ಎದುರು ಫ್ರಂಟ್ ಭಾಗ ಸ್ವಲ್ಪ ವಿ ಆಕಾರಕ್ಕೆ ಸೇರಿಕೊಡ್ಬೇಕು. ಮೇಲ್ಭಾಗದಿಂದ 4ಕ್ಕೆ ನಾನು ಒಂದು ಗೆರೆ ಹಾಕಿದ್ದೇನೆ, ಅಗಲಕ್ಕೂ ಕೂಡ ಒಂದು 4ಕ್ಕೆ ಗೆರೆ ಹಾಕಿದ್ದೇನೆ. ಸ್ವಲ್ಪ ವಿ ಆಕಾರಕ್ಕೆ ಬಂದರೆ ಸಾಕು. ನೋಡ್ಕೊಳ್ಳಿ, ಎರಡನ್ನು ಒಟ್ಟಿಗೆ ಇಟ್ಟು ಕಟ್ ಮಾಡಿದ್ದೇನೆ. ಇದೇ ರೀತಿಯಲ್ಲಿ ಕಟ್ ಮಾಡಿದಾಗ ನೋಡ್ಕೊಳ್ಳಿ ಯಾವ ರೀತಿ ಬರ್ತದೆ ಅಂತ. ಅಲ್ಲಿಂದ ಒಂದು ಫೋಲ್ಡ್ ಮಾಡಿ ಕೂಡ ನಿಮಗೆ ಸ್ಟಿಚ್ ಮಾಡ್ಬೋದು. ಇಲ್ಲ ಬಟ್ಟೆ ಬೇರೆ ಇಟ್ಟು ಸ್ಟಿಚ್ ಮಾಡೋದಾದರೆ ಒಳಭಾಗಕ್ಕೆ ನೆಕ್ಗೆ ಇಡ್ಬೋದು. ನೋಡ್ಕೊಳ್ಳಿ ವಿ ಆಕಾರಕ್ಕೆ ಬಂದಿದೆ. ಇದನ್ನು ಆಗ ಕೂಡ ಮಡಿಸ್ಬೋದು, ಎರಡು ಫೋಲ್ಡ್ ಮಾಡಿ ಮಡಿಸ್ಬೋದು. ಇನ್ನೊಂದು 3 ಬಟನ್ ಇಟ್ಟು ಸಾಕು. 4 ಬೇಯಿದ್ರೆ 4 ಇಡ್ಬೋದು, ಇಲ್ಲಾಂದರೆ 3. ಪರ್ಫೆಕ್ಟಾಗಿ 3 ಅಲ್ಲಿಂದ ನಿಲ್ತದೆ. ಅದಂದರೆ ಸ್ವಲ್ಪ ಕ್ರಾಸ್ ಕೊಟ್ಟು ವಿ ಆಕಾರ ಬಂದ ಕಾರಣ 3 ಕರೆಕ್ಟಾಗಿ ಬರ್ತದೆ. ನೋಡ್ಕೊಳ್ಳಿ ಯಾವ ರೀತಿಯಲ್ಲಿ ಬರ್ತದೆ ಅಂತ. ಇದನ್ನೆರಡನ್ನು ಹೀಗೆ ಇಟ್ಟು ಇನ್ನು ಇದನ್ನು ಹಿಂಬದಿಯ ಭಾಗವನ್ನು ಯಾವ ರೀತಿ ಇಟ್ಟು ಸ್ಟಿಚ್ ಮಾಡಬೇಕು ನೋಡ್ಕೊಳ್ಳಿ. ಭುಜದಿಂದ ಸ್ಟಿಚ್ ಮಾಡಿ. ಮೊದಲಿಗೆ ಭುಜ ಸ್ಟಿಚ್ ಮಾಡಿದ ಮೇಲೆ ಕೈ ಸುತ್ತ ಉಂಟಲ್ಲ ಅದನ್ನು ಅಲ್ಲಿಂದಲೇ ಮಡಚ್ಬೋದು, ಇಲ್ಲಾಂದರೆ ಬೇರೆ ಬಟ್ಟೆ ಇಟ್ಟು ಕೂಡ ನೀವು ಮಡಚ್ಬೋದು. ಇನ್ನು ಫಿಟ್ಟಿಂಗ್ ನಿಮಗೆ ಯಾವ ರೀತಿ ಅಳತೆ ತೆಗೊಳ್ತೀರಿ. ಸ್ವಲ್ಪ ಲೂಸ್ ಇಟ್ಟರೂ ಪರವಾಗಿಲ್ಲ, ಕೋಟ್ ಆದ ಕಾರಣ ಸ್ವಲ್ಪ ಲೂಸೇ ಇಡಬೇಕು. ಫಿಟ್ಟಿಂಗ್ ತುಂಬ ಇಡಬಾರ್ದು, ಸ್ವಲ್ಪ ಲೂಸಾಗಿರಲಿ. ಕುರ್ತಾ ಮೇಲೆ ಟಾಪಿನ ಮೇಲೆ